ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ಒಂದು ಆಶ್ಚರ್ಯಕರವಾಗಿ ಅಂತಲೇ ಹೇಳ್ಬೋದು ನಾನು. ಯಾಕೆ ಅಂತಂದರೆ ಇವು ನೋಡಿ, ನಾನು ಇವನ್ನು ಕೈಯಿಂದನೇ ಮಾಡಿರುವಂಥದ್ದು. ಯಾವುದಕ್ಕೂ ಆರಿ ನೀಡಲನ್ನು ಬಳಸಿಲ್ಲ. ಹೋದ ವಿಡಿಯೋದಲ್ಲಿ ಲೆಂತಿ ಆಯಿತು ಅಂತ ನಿಲ್ಲಿಸಿದೆ. ಜೊತೆಗೆ ಇದರಲ್ಲೊಂದು ವಿಶೇಷನೂ ಇತ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನಾನು ಇದನ್ನೇ ಬೇರೆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತೀರಾ? ಅವತ್ತು ನಾನು ಶಾಕ್ ಆಗಿಬಿಟ್ಟೆ ಫ್ರೆಂಡ್ಸ್. ಯಾಕೆ ಅಂತೀರಾ? ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೀನಿ. ಕೇಳಿದ್ರು ಎಲ್ಲಿ ಮಾಡಿಸಿದ್ದು ಅಂತ. ಗೊತ್ತಿದೆ ಅವ್ರಿಗೆ ನಾನು ಟೈಲರು ಅಂತ, ನಾನು ವರ್ಕ್ ಮಾಡ್ತೀನಿ ಅಂತ ಗೊತ್ತು. ಆದರೆ ಈ ಮಾಮೂಲಿ ನಾರ್ಮಲ್ ನೀಡಲಲ್ಲಿ ನಾನು ಮಾಡ್ತಿರೋದು, ಇನ್ನೂ ನಾನು ಅದನ್ನು ಕಲಿತಾ ಇದ್ದೆ. ಹಾಗಾಗಿ ಕೇಳಿದ್ರು ಇವರು, ಏನರಲ್ಲಿ ಮಾಡಿದ್ದೀರಾ ಇದನ್ನು ಅಂತ. ನಾನು ಹೇಳಿದೆ ನಾರ್ಮಲ್ ನೀಡಲಿಂದನೇ ಮಾಡಿರುವಂಥದ್ದು, ನಾನು ಆರಿ ನೀಡಲೇನು ಬಳಸಿ ಇನ್ನೂ ನಾನು ವರ್ಕನ್ನು ಮಾಡ್ತಾ ಇಲ್ಲ. ಈಗ ನಿಮಗೂ ಗೊತ್ತು ನಾನು ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತ ಅಂದ ತಕ್ಷಣ ಅವ್ರು ತುಂಬಾ ಶಾಕ್ ಆದರು. ಕಾಸ್ಟ್ ಕೇಳಿದ್ರು. ನಾನು ಹೇಳಿದೆ 1,500 ರೂಪಾಯಿ ವರ್ಕ್ ಮಾಡೋದಕ್ಕೆ 1,500 ತಗೋತೀನಿ. ಜೊತೆಗೆ ಕಾಸ್ಟ್, ಯಾಕೆಂದರೆ ನಾನು ಆಗ ಸ್ಟಾರ್ಟಿಂಗು ಕೈಯಲ್ಲಿ ಮಾಡ್ತಿದ್ದದ್ದು ಸ್ಟಾರ್ಟಿಂಗು ಫ್ರೆಂಡ್ಸ್ ಅದು. ಯಾಕೆಂದರೆ ಜಾಸ್ತಿ ರೇಟನ್ನೇ ಹೇಳ್ಬಿಟ್ಟಾಗ ಕಸ್ಟಮರು ಅವರೇ ಶಾಕ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು 1,500 ವಿತ್ ಚಾರ್ಜ್, ಸ್ಟಿಚಿಂಗ್ ಚಾರ್ಜ್ ಅಂತ ಹೇಳೋದನ್ನ ತುಂಬಾ ಶಾಕ್ ಆದರು ಅವರು. 1,500ಕ್ಕೆ ಇಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಡ್ತೀರಾ ನೀವು ಅಂತ. ನೋಡಿ, ಸ್ಲೀವ್ಸ್ ಈ ರೀತಿ ಬಂದಿದೆ. ನನಗೆ ಅಲ್ಲಿ ಎಷ್ಟು ಜನ ಕಸ್ಟಮರ್ ಸಿಕ್ಕಿದ್ರು ಅಂದರೆ ನೀವು ನಂಬಲ್ಲ, ಸುಮಾರು ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ, ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ನೋಡಿ, ಇದು ಮಾವಿನಕಾಯಿ ಡಿಸೈನ್ ಮಾಡಿ ಪಲ್ಸಲ್ಲಿ ಡಿಸೈನ್ ಮಾಡಿರುವಂಥದ್ದು. ಇದು ಸೀರೆ ಬಂದು ಗ್ರೇ ಕಲರ್ ಇದೆ ನೋಡಿ, ಸಿಮೆಂಟ್ ಕಲರ್ ಇದೆ ಸೀರೆ. ಇದನ್ನು ವರ್ಕ್ ಮಾಡಿ ನಿಜ ಅವತ್ತು ಎಷ್ಟು ಖುಷಿ ಆಯಿತು ಅಂದರೆ, ಜೊತೆಗೆ ನೋಡಿ ನಾನು ಈ ರೀತಿ ಇದನ್ನು ಮಾಡಿದ್ದೀನಿ. ಏನು ಹೇಳ್ತಾರೆ ಇದಕ್ಕೆ, ಸುಧಾ, ಈ ರೀತಿ ಮಾಡಿದ್ದೀನಿ ನಾನು. ಇದು ನೋಡ್ತಾ ಇರ್ಬೋದು, ಇದೆಲ್ಲ ಸ್ವಲ್ಪ ಕಲರ್ಸ್ ಹೋಗಿದೆ. ಯಾಕೆಂದರೆ ಇದು ಹಳೆ ಬ್ಲೌಸ್. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಸುಮಾರು ದಿವಸದಿಂದ ಅನ್ಕೊತಾ ಇದ್ದೆ, ಆಗ್ತಾ ಇರಲಿಲ್ಲ. ಯಾಕೆಂದರೆ ನಿಮಗೂ ಇಂಟ್ರೆಸ್ಟ್ ಇರಬೇಕು. ನಾನೇನಾರು ಹೇಳ್ತೀನಿ ಅಂದರೆ ಅದನ್ನು ಕೇಳುವಷ್ಟು ಇಂಟ್ರೆಸ್ಟು ನಿಮಗೂ ಇರಬೇಕು, ಜೊತೆಗೆ ತಾಳ್ಮೆ ಇರಬೇಕು. ನಾನೇನೋ ಹೇಳ್ಕೊಳ್ಳೋದು, ಇದನ್ನು ನೀವು ಕೇಳಿಸ್ಕೊಳ್ಳೇ ಇಲ್ಲ ಅಂತಂದರೆ ನಾನು ಮಾಡೋ ಪ್ರಯೋಜನ ಇರಲ್ಲ ಅಂಥೇಳಿ ನೀವು ರಿಕ್ವೆಸ್ಟ್ ಮಾಡಿದ್ರಿಂದ ಈ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟೆ. ನೋಡಿ, ಫುಲ್ ಬ್ಲೌಸನ್ನು ಒಂದು ಸರ್ತಿ ನೀವು ಡೀಟೇಲಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಇಷ್ಟಪಟ್ಟರು. ಇದಕ್ಕೆ ಒಂದಷ್ಟು ಆರ್ಡರ್ಸ್ ಬಂತು ಒಂದು ಫಂಕ್ಷನ್ನಲ್ಲಿ. ಆಗ ಇದು ಆರ್ಡರ್ಸ್ ಕೊಡೋಕ್ಕೆ ಬಂದಿದ್ದಾಗ ಫ್ರೆಂಡ್ಸ್, ಈ ಬ್ಲೌಸ್ ಇದೆ ನೋಡಿ, ಇವೆರಡು ಒಂಥರ ನನ್ನ ಕೆರಿಯರಲ್ಲಿ, ನಾನೇನೋ ಸ್ಟಿಚಿಂಗ್ ಕೆರಿಯರಲ್ಲಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇವೆರಡು ಬ್ಲೌಸಿಂದ ನನಗೆ ಕಸ್ಟಮರ್ ಸಿಕ್ಕಿದ್ರು ನೋಡಿ. ತುಂಬಾ ಇವತ್ತಿಗೂ ಆ ಕಸ್ಟಮರ್ಸ್ ಬೇರೆ ಆರಿ ವರ್ಕನ್ನು ನಾನು ಕಲಿತು ಮಾಡಿಕೊಡುವವರೆಗೂ ಕೈಯಿಂದೇ ಮಾಡಿಸ್ಕೊಂಡಿದ್ದಾರೆ. ಈಗ ನಾನು ಕಲಿತ ಮೇಲೆ ನನಗೆ ಆರಿ ವರ್ಕನ್ನು ಕೊಡ್ತಾ ಇರುವಂಥದ್ದು, ಜೊತೆಗೆ ಸ್ಟಿಚಿಂಗಿಗೂ, ಜೊತೆಗೆ ನಾನು ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗು ಕೂಡ ನನಗೆ ಕೊಡ್ತಾ ಇದ್ದಾರೆ ನೋಡಿ. ಅದರಿಂದ ಈ ಬ್ಲೌಸ್ಗಳನ್ನ ಹಳೇದಾದ್ರೂ ಇದನ್ನು ಒಂಥರ ಮಾಡೆಲ್ ರೀತಿಯೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಹೇಳಿದ್ನಲ್ಲ ಈಗಾಗಲೇ, ನನ್ನ ಟೈಲರಿಂಗ್ ಕೆರಿಯರಲ್ಲಿ ತುಂಬಾ ಹೆಲ್ಪ್ ಮಾಡಿರುವಂಥ ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಇವೆರಡು ಬ್ಲೌಸು. ಅಷ್ಟು ಇದು ಒಂದು ಇದೆಲ್ಲ ವರ್ಕಾಗಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೆ. ಇದು ಆರ್ಡರ್ ಕೊಡುವಾಗ ಒಂದು 7-8 ಜನ ಬಂದಿದ್ದರು. ನಾನು ಹೇಳಿದ್ನಲ್ಲ, ಫಂಕ್ಷನಲ್ಲಿ ನೋಡಿದ್ದು ನನ್ನ ಫ್ರೆಂಡ್ಸು, ಜೊತೆಗೆ ಅವ್ರ ಫ್ರೆಂಡ್ಸನ್ನು ಎಲ್ಲ ಒಂದೇ ಕಡೆ ಸಿಕ್ಕಿದ್ರಿಂದ ಕರ್ಕೊಂಡು ಬಂದಿದ್ದರು ಆರ್ಡರ್ ಕೊಡೋಕ್ಕೆ ಅಂತೇಳಿ. ಆ ಟೈಮಲ್ಲಿ ನಾನು ಇದಾಗಲೇ ವರ್ಕ್ ಮಾಡಿದ್ದೆ. ವರ್ಕ್ ಮಾಡಿಬಿಟ್ಟು ಇದೊಂದು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಆವಾಗ ನನ್ನ ಬ್ಲೌಸು ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬೇಕಾಗಿತ್ತು ಅಂತೇಳಿ ವರ್ಕ್ ಮಾಡಿ, ಪ್ಲೈನ್ ಬ್ಲೌಸ್ ಫ್ರೆಂಡ್ಸ್. ಇದೆಲ್ಲ ಫುಲ್ಲು ಏನು ಬುಟ್ಟಾಸ್ ಇದೆ, ಈ ಬುಟ್ಟಾಸ್ ಎಲ್ಲ ನಾನೇ ಮಾಡಿರುವಂಥದ್ದು. ಪ್ರತಿಯೊಂದನ್ನು ಸ್ಟಿಚ್ ಮಾಡಿದ್ದೀನಿ. ಆದರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಲೈನಿಂಗು ಮುಚ್ಕೊಂಡಿದೆ. ಪ್ರತಿಯೊಂದನ್ನು ಸ್ಟಿಚ್ ಮಾಡಿ ಅದಕ್ಕೆ ಒಂದು ಕುಂದನ್ಸ್, ವೈಟ್ ಕುಂದನ್ಸನ್ನು, ಸ್ಟೋನನ್ನು ನಾನು ಇದೆಲ್ಲ ಪೇಸ್ಟ್ ಮಾಡಿರುವಂಥದ್ದು. ಇದಕ್ಕೆ ಬಳಸಿರುವಂಥದ್ದೆಲ್ಲ ಆ್ಯಂಟಿಕ್ ಬೀಡನ್ನೇ ಬೆಳೆಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಯಾರೂ ಕೈಯಿಂದ ಮಾಡಿರೋದು ಅಂತ ಅನ್ನಲ್ಲ. ನೀವು ನೋಡ್ತಾ ಇದ್ದೀರಾ, ನವಿಲ್ಗೆ ಮಾಡಿದ್ದೀನಲ್ಲ ಡಿಸೈನು. ಇದಕ್ಕೆ ಅಂದರೆ ಸುಮಾರು ಒಂದು 2 ದಾರ ಬರುತ್ತೆ ನೋಡಿ, ಸಿಲ್ಕ್ ಥ್ರೆಡ್ಡು ಅಷ್ಟೇ ಖರ್ಚಾಯಿತು. ಯಾಕೆಂದರೆ ಇದಕ್ಕೆ ನಾನು ಈಗಾಗಲೇ ಹೇಳ್ದಂಗೆ 6 ಎಳೆ ತಪ್ಪು 8 ಎಳೆ ನಾವು ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಥಿಕ್ನೆಸ್ ಬರಬೇಕು. ಅದರಿಂದ ನೋಡಿ ಈ ರೀತಿ ಮಾಡಿದ್ದೀನಿ. ಇಲ್ಲೆಲ್ಲ ನಾನು ಇವಕ್ಕೆಲ್ಲ ಕಾಸ್ಟು ಜಾಸ್ತಿನೇ ಫ್ರೆಂಡ್ಸ್ ಇದಕ್ಕೆ. ಇಲ್ಲಿ ನೋಡಿ, ಕೈಯಿಂದ ಮಾಡಿರೋದಾದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳಬೇಕು, ನಾನು ಹೇಳೋದಲ್ಲ, ನೀವು ಹೇಳಬೇಕು. ತುಂಬಾ ನನ್ನ ಇದರಲ್ಲಿ ಆರಿ ವರ್ಕ್ಗೆ ನನಗೆ ಅಡಿಪಾಯ ಅಂದರೆ ಇವೆರಡು ಬ್ಲೌಸ್ ಅಂತಲೇ ಹೇಳ್ಬೋದು ನಾನು. ಇವೆರಡು ಬ್ಲೌಸ್ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಇದನ್ನು ನೋಡಿದ ನಂತರ ತುಂಬಾ ಆರ್ಡರ್ಸ್ ಬಂತು ನನಗೆ ನೋಡಿ.
ಇಲ್ಲಿ ನೋಡಿ ಫುಲ್ಲು ಸ್ಲೀವ್ಸ್ಗೆ ಫುಲ್ಲು ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಅವತ್ತು 2000 ತಗೊಂಡಿದ್ದೆ ವರ್ಕ್ ಮಾಡೋದಕ್ಕೆ. ಖಂಡಿತ ಕೊಟ್ಬಿಟ್ಟು ಮಾಡಿಸಿದ್ರು ಫ್ರೆಂಡ್ಸ್ ಇದನ್ನು. ತುಂಬಾ ಯಾಕೆಂದರೆ ಇಲ್ಲಿ ನವಿಲಿರೋದ್ರಿಂದ ನಾನು ಅದೇ ರೀತಿ ಡಿಸೈನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡೆ. ಸೀರೆಯಲ್ಲೂ ಇದೇ ರೀತಿ ಬಂದಿದೆ, ಇದರಲ್ಲೂ ಬಂದಿರೋದ್ರಿಂದ ನಾನು ಇದಕ್ಕೆ ಹೈಲೈಟ್ ಮಾಡೋಣ ಅಂಥೇಳಿ ಈ ರೀತಿ ಮಾಡಿದೆ. ಅದು ಎಷ್ಟು ನನಗೆ ಅನುಕೂಲ ಆಯಿತು ಅಂದರೆ ತುಂಬಾ ಅನುಕೂಲ ಆಗಿದೆ. ನಿಜ ನನಗೆ ಶಾಕೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಈಗ ಕೈಯಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ ಅಂಥೇಳಿ ನನಗೆ ಅಷ್ಟು ಆರ್ಡರ್ ಸಿಕ್ತು. ಆಗ ನನಗೆ ಇನ್ನೂ ಅಂತೇಳಿ ನಾನು ಕ್ಲಾಸಿಗೆ ಸೇರಿ ಇದು ಆರಿ ವರ್ಕನ್ನು ಕಲಿತೆ. ಈಗ ಆರಿ ವರ್ಕನ್ನು ಮಾಡ್ತಾಯಿದ್ದೀನಿ. ಇದ್ರ ಉದ್ದೇಶ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಾವು ಮನಸ್ಸು ಮಾಡಿದ್ರೆ ಯಾವುದೂ ಕಷ್ಟ ಅಲ್ಲ. ಖಂಡಿತ ನೀವು ಇದರಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು. ನಾವು ಬರೀ ಮನೆ ನಡೆಸೋದಕ್ಕಲ್ಲ, ಪ್ರತಿಯೊಂದು ಖರ್ಚನ್ನು ಮೇಂಟೈನ್ ಮಾಡ್ಕೊಂಡು ನಾವು ಹೆಣ್ಮಕ್ಳಾದ್ರೂ ನಮ್ಮ ಮನೆ ನಡೆಸುವಷ್ಟು, ಇನ್ನೂ ಜಾಸ್ತಿ ಇನ್ನೂ ಎಲ್ಲ ವ್ಯವಹಾರಗಳ ಮಾಡುವಷ್ಟು ನಮಗೆ ಇದರಿಂದ ಸಹಾಯ ಆಗುತ್ತೆ. ಯಾಕೆಂದರೆ ತುಂಬಾ ಟ್ರೆಂಡಲ್ಲಿದೆ. ನಾನಿರುವಂಥದ್ದೇನು ನಾನು ದೊಡ್ಡ ಸಿಟಿಯಲ್ಲೇನಿಲ್ಲ, ಒಂದು ನಾರ್ಮಲ್ ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ, ಆ ರೀತಿ ಜಾಗದಲ್ಲಿ ನಾನಿರುವಂಥದ್ದು. ಆದ್ರೂ ನನಗೆ ದಿನ ಕೆಲಸ ಇಲ್ಲದೇ ಇರೋ ರೀತಿ ನನಗೆ ಯಾವಾಗಲೂ ಕೆಲಸ ಇದೆ. ಕೆಲಸ ಇಲ್ಲ ಅಂತ ಯಾವತ್ತೂ ಕೂತಿಲ್ಲ. ಜೊತೆಗೆ ನಾನು ಬ್ಯುಸಿ ಟೈಮಲ್ಲೇ ನಾನು ವೀಡಿಯೋನ ಮಾಡಿ ಅದನ್ನು ಅಷ್ಟೇ ನಾನು ಭಾರಿ ಪಂಕ್ಚುಯಲಾಗಿ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ. ಫಸ್ಟು ನಾನು ಟೈಮ್ಗೆ ತುಂಬಾ ಗೌರವ ಕೊಡ್ತೀನಿ. ಯಾಕೆಂದರೆ ನಾವು ಮಾಡುವಂಥ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋ ಉದ್ದೇಶ ನನಗೆ. ಅದಕ್ಕೆ ನಾನು ನನ್ನ ಕೈಲಿ ಆಗೋದೇ ಇಲ್ಲ ಅಂದಾಗ ಮಾತ್ರ ವೀಡಿಯೋನ ಹಾಕೋದಿಲ್ಲ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ. ನನ್ನಿಂದ 4 ಜನ ಒಂದು ಇಂಪ್ರೆಷನ್ ಆಗಿ ಅವರು ಒಂದಷ್ಟು ಸಂಪಾದನೆ ಮಾಡಿ ಒಂದಷ್ಟು ಹೆಸರು ಹಣ ಗಳಿಸ್ಲಿ ಅಂತೇಳಿ ನಿಮಗೂ ಹೆಲ್ಪ್ ಆಗಬೇಕು, ನಿಮ್ಮಿಂದ ನನಗೂ ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ತುಂಬಾ ಇವೆರಡು ಬ್ಲೌಸು ತುಂಬಾ ಹೆಲ್ಪ್ ಮಾಡಿದೆ ನನಗೆ ಅಂತ ಹೇಳ್ತಾ, ಇವೆರಡು ಡಿಸೈನ್ಸ್ ಹೇಗಿತ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದಷ್ಟು ಮನೆಯಲ್ಲಿ ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಿರುವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೊಂದು ನೋಡಿ, ಇವೆಲ್ಲ ಹೈಲೈಟ್ ಆಯಿತು ಫ್ರೆಂಡ್ಸ್ ನನಗಾಗ. ಇದು ಡೋರಿ ನೋಡಿ, ನಾನು ಮಾಡುವಂಥ ಬ್ಲೌಸ್ಗೆಲ್ಲ ಫುಲ್ಲು ಡೋರಿನ ಮಾಡಿಕೊಡ್ತೀನಿ. ಡೋರಿಗೇನು ಅಷ್ಟು ಕಾಸ್ಟನ್ನು ನಾನು ಮಾಡೋದಿಲ್ಲ. ಬ್ಲೌಸ್ ಚಾರ್ಜಲ್ಲೇ ಡೋರಿನೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಾ. ದೀಪ ಡಿಸೈನ್ ಮಾಡಿದ್ದೀನಿ, ಅದಕ್ಕೆಲ್ಲ ಪೇಸ್ಟ್ ಮಾಡಿ ಇಲ್ಲೆಲ್ಲ ಹೊಲಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಹೊಲಿಗೆ ಹಾಕಿ ಪ್ರತಿಯೊಂದು ನೋಡಿ ಎರಡೂ ಕಡೆನೂ ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದರಿಂದ ನನ್ನ ಕೆಲಸ ಇನ್ನಷ್ಟು ಅಭಿವೃದ್ಧಿ ಆಯಿತು. ನಾನು ಶಾಪನ್ನೇನು ಇಡೋದಕ್ಕೆ ಹೋಗಿಲ್ಲ, ಮನೆಯಲ್ಲೇ ಮಾಡ್ತಾ ಇರುವಂಥದ್ದು. ಶಾಪಲ್ಲಿ ಅಂದರೆ ನನಗೆ ಕಂಫರ್ಟಬಲ್ ಅನಿಸಲ್ಲ. ಯಾಕೆಂದರೆ ಮನೆಯಲ್ಲೂ ಮಾಡಿ ಅಲ್ಲೂ ಹೋಗಿ ಆಗೋಲ್ಲ. ಮನೆಯಲ್ಲಾದರೆ ಆ ಕೆಲಸ ಈ ಕೆಲಸ ಎಲ್ಲ ಮೇಂಟೈನ್ ಮಾಡ್ಕೊಬೋದು. ಅದಕ್ಕೋಸ್ಕರ ನೋಡಿ, ನಾನು ಮನೆಯಲ್ಲೇ ಕೆಲಸ ಇಲ್ಲದೆ ಇರೋ ರೀತಿ ಪ್ರತಿದಿನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೀವು ನನ್ನ ರೀತಿಯೇ ಆಗಬೇಕು ಅಂತೇಳಿ ಇಷ್ಟೆಲ್ಲ ವೀಡಿಯೋನ ಮಾಡಿ ನಿಮಗೆ ಆಗ್ತಾ ಇರುವಂಥದ್ದು. ಒಂದಷ್ಟು ನಿಮಗೆ ಮೋಟಿವೇಶನ್ ಆದರೆ ಇನ್ನೊಂದಷ್ಟು ಜನಕ್ಕೆ, ಸುಮ್ಮನೆ ನಮ್ಮ ಕೈಲಿ ಏನೂ ಆಗಲ್ಲ ಅನ್ನುವಂಥವ್ರು ಖಂಡಿತ ನಿಮ್ಮ ಕೈಯಲ್ಲಿ ಕೆಲಸ ಇದ್ದರೆ ಅದು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ಅಂತ ಹೇಳೋದಕ್ಕಷ್ಟೇ ಬಯಸ್ತೀನಿ ನಾನು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೀವು ಕೇಳಿದ್ದಕ್ಕೆ ಇಷ್ಟು ಬ್ಲೌಸನ್ನು ತೋರಿಸಿ ನಾನು ಈಗ ಇಷ್ಟು ವಿಷಯನ ಮಾತಾಡಿದ್ದಾಯಿತು. ನೀವು ಕೇಳಿದ್ದಕ್ಕೆ, ಇಲ್ಲ ಅಂದಿದ್ರೆ ನಾನು ಇದನ್ನು ಮಾತಾಡ್ತಾನೇ ಇರಲಿಲ್ಲ. ಅದಕ್ಕೋಸ್ಕರ ನಿಮಗೆ ಏನು ಇಷ್ಟ, ಮತ್ತು ನಾನು ಸೀರೆ ಬ್ರೈಡಲ್ ಏನು ಹೇಳ್ತಾರೆ, ಬ್ರೈಡಲ್ ಕ್ರೋಸ ಕುಚ್ಚೆಲ್ಲ ಮಾಡಿದ್ದೀನಿ ನನ್ನ ಸೀರೆಗಳಿಗೆ. ಈಗ ಬೇರೆಯವ್ರಿಗೆಲ್ಲ ಮಾಡಿಕೊಟ್ಟಿರೋದೆಲ್ಲ ಇಸ್ಕೊಂಡು ಬರೋಕ್ಕಾಗಲ್ಲ. ನನ್ನ ಹತ್ರ ಕಲೆಕ್ಷನ್ ಎಲ್ಲ ಇದೆ. ನೀವು ನೋಡೋಕೆ ಬಯಸಿದ್ರೆ ಖಂಡಿತ ಅವನ್ನು ನಿಮಗೆ ತೋರಿಸ್ಕೊಡ್ತೀನಿ, ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದಿನ ಈ ವಿಡಿಯೋ ನೋಡಿ ಕಮೆಂಟಲ್ಲಿ ತಿಳಿಸಿ. ನೋಡಬೇಕು ಅಂದರೆ ಖಂಡಿತ ಅದ್ರ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.